ವಿಶ್ವವಿಖ್ಯಾತ ಹಲಸೂರು ಹೂವಿನ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ಬೆಂಗಳೂರಿನ ನಾನಾ ಮೂಲೆಗಳಿಂದ ನೂರಾರು ಪಲ್ಲಕ್ಕಿಗಳು ಮೆರವಣಿಗೆಯ ಮೂಲಕ ಆಗಮಿಸಿ ನೆರೆದಿದ್ದ ಜನರನ್ನ ಆಕರ್ಷಣೆ ಮಾಡಿದವು. ಶ್ರೀರಾಮ, ಈಶ್ವರ, ವರಾಹು, ಗಣಪತಿ ಸೇರಿದಂತೆ ನಾನಾ ರೀತಿಯ ಪಲ್ಲಕ್ಕಿಗಳು ಉತ್ಸವದ ಕೇಂದ್ರ ಬಿಂದುವಾಗಿದ್ದವು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಹಲಸೂರು ವಾರ್ಡ್ನ ಮಾಜಿ ಅಧ್ಯಕ್ಷರಾದ ಸತೀಶ್ ಕುಮಾರ್, ನಮ್ಮ ಶಾಸಕರಾದ ರಿಜ್ವಾನ್ ಅವರು ಪಲ್ಲಕ್ಕಿ ಉತ್ಸವಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ವಾರ್ಡಿನ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಮನೆ ಮಾತಾಗಿದ್ದಾರೆ. ನಾನು ಕಾಂಗ್ರೆಸ್ನಲ್ಲಿ 35 ವರ್ಷಗಳಿಂದ ದುಡಿಯುತ್ತಿದ್ದೇನೆ. ಈ ಬಾರಿಯ ಜಿಬಿಎ ಚುನಾವಣೆಗೆ ಸೌಮ್ಯ ಸತೀಶ್ ಕುಮಾರ್ ಅರ್ಜಿಯನ್ನು ಹಾಕಿದ್ದು, ನಮ್ಮ ಶಾಸಕರ ಆಶೀರ್ವಾದದಿಂದ ಟಿಕೆಟ್ ದೊರೆತರೆ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವುದಾಗಿ ಇದೇ ವೇಳೆ ತಿಳಿಸಿದರು. ಇವತ್ತು ನಮ್ಮ ಹಲಸೂರು ಪಲ್ಲಕ್ಕಿ ಇದಲ್ವಾ, ಎಲ್ಲರಿಗೂ ಒಳ್ಳೇದಾಗಲಿ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಾನು ಹಲಸೂರು ವಾರ್ಡ್ ಪ್ರೆಸಿಡೆಂಟು. ಮತ್ತು ನಮ್ಮ MLA ಸರ್ ರಿಜ್ವಾನ್ ಅರ್ಷದ್ ಸಾರು ಬಂದ ಮೇಲೆ ಒಳ್ಳೆ ರೀತಿ ಕೆಲಸಗಳು ಆಗಿದೆ. ಮತ್ತು ನಮ್ಮ ಎಮ್ಮಿ ಗಾರ್ಡನ್ ಚೌಟ್ರಿ ಆಗಲಿ, ಮತ್ತು ಹಲಸೂರು ಅಲ್ಲಿ ಗ್ರೌಂಡ್ ಮಾಡಿದ್ದಾರೆ. ಮತ್ತು ಎಲ್ಲ ರೋಡ್ ಕೆಲಸ ಮತ್ತು ಪೈಪ್ಲೈನು ಅದು ಇದು ವಾಟ್ರದ್ದು ಒಂದು 20 ವರ್ಷ ಕೆಲಸ ಆಗಿಲ್ಲ. ಇವಾಗ ನಮ್ಮ ಸಾಹೇಬರು ಬಂದ ಮೇಲೆ ಎಲ್ಲ ಕೆಲಸನೂ ಮುಗಿಸಿದ್ದಾರೆ. ಮತ್ತು ಕೆರೆದಾಗಲಿ ಹಲಸೂರು ಕೆರೆ ಮಾಡ್ತಾ ಇದ್ದಾರೆ, ಡೆವಲಪ್ಪು, ತಿರುವಲ್ಲೂರು ಸ್ಟ್ಯಾಚು ಮಾಡ್ತಾ ಇದ್ದಾರೆ. ಮತ್ತು ಏನು ಬೇಕು ಜನಗೆ ಎಲ್ಲ ಮಾಡಿದ್ದಾರೆ. ಅವರು ಎಲ್ಲ ಕಡೆನೂ ಒಂದೊಂದು ಜನನ ಗುರ್ಸಿ ಒಂದೊಂದು ಇದು ಲೀಡ್ರನ್ನ ಹಾಕಿದ್ದಾರೆ. ಮತ್ತು ನಾವು ವಾರ್ಡ್ ಪ್ರೆಸಿಡೆಂಟ್ ಇದ್ದು ಎಲ್ಲ ಕೆಲಸನೂ ಮಾಡಿದ್ದೀನಿ. ನಾವು ಕಾಂಗ್ರೆಸ್ ಅಂತಾನೆ ನಾನು ಆಫೀಸ್ ಮಾಡಿದ್ದೀನಿ. ಮತ್ತು ನಮ್ಮ ರಿಜ್ವಾನ್ ಸರ್ ಬಂದ ಮೇಲೆ ಎಲ್ಲರಿಗೂ ಜನಗೆ ಲೀಡ್ರಿಗೆ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ. ಇನ್ನು ಮುಂದೆನೂ ನಮ್ಮ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತು ಅವ್ರು ಏನು ಹೇಳ್ತಾರೆ ಆ ಥರನೇ ನಾವು ಹೋಗೋದು, ಅವ್ರ ದಾರಿನಲ್ಲೇ ಹೋಗೋದು. ಅವರು ಯುವಕರು ಮತ್ತು ಓದಿದ್ದಾರೆ, ಚೆನ್ನಾಗಿದ್ದಾರೆ. ಅವರು ಒಳ್ಳೆ ಬುದ್ಧಿವಾದ ನಮ್ಮ ಲೀಡ್ರಿಗೆಲ್ಲ ಮೀಟಿಂಗ್ ಮಾಡಿ ಹೇಳ್ತಾರೆ. ಅವ್ರು ಹೆಂಗೆ ಹೇಳ್ತಾರೆ ಆ ಥರನೇ ನಾವು ನಡ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಒಂದು ನಮ್ಮ ಹಲಸೂರು ಪಲ್ಲೆಗೆ ಶುಭಾಶಯಗಳು. ಕಾಂಗ್ರೆಸ್ ಪಾರ್ಟಿನಲ್ಲಿ 34 ವರ್ಷ ದುಡ್ದಿದ್ದೀನಿ. ಮತ್ತು 7 ವರ್ಷ ಆಯಿತು ಈ ಆಫೀಸ್ ಓಪನ್ ಮಾಡಿದ್ದೀನಿ. ನಾನು ಏನು ನನ್ನ ಕೈಯಿಂದ ಏನಾಗುತ್ತೆ ಅದನ್ನು ನನ್ನ ಜನಗೆ ವೋಟರ್ ಐ ಡಿ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಮತ್ತು ಅವ್ರಿಗೇನು ಕರೆಂಟ್ ಹೋದ್ರೂ, ಮತ್ತು ಏನು ಸೊಳ್ಳೆದು ಮೆಡಿಸಿನ್ ಹೊಡಿಯೋದು, ಏನೇನಿದೆ ಬ್ಲೀಚಿಂಗ್ ಪೌಡ್ರ್ ಹಾಕೋದು, ಮತ್ತು ಜನ ಬಂದರೆ ಡ್ರೈನೇಜ್ ಅದು ಇದು ಬ್ಲಾಕ್ ಆಗಿದೆ, ನೀರು ಬಂದಿಲ್ಲ ಅಂದ್ರೂ ಕೇಳ್ತಾರೆ. ನಾನು ನಮ್ಗೆ ಗೊತ್ತಿರೋ ಆಫೀಸರ್ AWA ಎಲ್ಲರಿಗೂ ಫೋನ್ ಮಾಡಿ, ನೈಟ್ ಇದ್ರೂ ಇವಾಗ 2 ದಿನ ಮುಂಚೆ 1 ಗಂಟೆಗೆ ನಾನು ಫೋನ್ ಮಾಡಿದ್ರು ಕರೆಂಟ್ ಬಂದಿಲ್ಲ ಅಂತ. ಆವಾಗ ನಾನು ಬೆಸ್ಕಾಂ ಫೋನ್ ಮಾಡಿ ಹೇಳಿದ್ದೀನಿ, ಈ ಥರ ಆಗಿದೆ, 10 ನಿಮಿಷದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ನಾನು ಅವ್ರು ಹೇಳಿರೋದು ಒಳ್ಳೆ ಕೆಲಸ, ಸಾಹೇಬ್ರಿಗೆ ಗೊತ್ತು ಅವರು ಏನು ಹೇಳಿದ್ದಾರೆ. ನಾನು ವಾರ್ಡ್ ಪ್ರೆಸಿಡೆಂಟ್ ಆದಮೇಲೆ ಎಲ್ಲ ಸಾಹೇಬರು 2 ಟೈಮ್ ವಿನ್ ಮಾಡಿದ್ದಾರೆ. ಒಳ್ಳೆ ಲೀಡಿಂಗ್ ಕೊಟ್ಟಿದ್ದೀನಿ. ಜನ ಹತ್ರ ಎಲ್ಲ ನಾನು ಒಳ್ಳೆ ರೆಸ್ಪಾನ್ಸಿಬಲ್ ಇದೆ. ನಮ್ಮ ಏರಿಯಾ ಹಲಸೂರು, ಗುಪ್ತಾ ಲೆವೆಟು, ಆಸ್ಬಾನ್ ರೋಡು, ಆಗಬಸಳ್ಳಿ ರೋಡು ಎಲ್ಲ ಹತ್ರ ದಿನ ಹೋಗೋದು ಬರೋದು. ಮತ್ತು ನಾನು ಯಾವ ಪಕ್ಷ ಹೋಗಿಲ್ಲ, ಒಂದೇ ಪಕ್ಷ 34 ವರ್ಷ. ನಾನು ಜಾಫರ್ ಶರೀಫು, ರೋಷನ್ ಬೇಗ್ ಸಾರು, ರಿಜ್ವಾನ್ ಸಾರು, ಅಲೆಕ್ಸಾಂಡರ್ ಸಾರು, MJ ವಿಕ್ಟರು, MLC ನಮ್ಮ ಆರಿ ವೆಂಕಟೇಶ್ ಸಾರು, ಉದಯ್, ಸರ್ವಣ, ಈ ಥರ ಎಲ್ಲರಿಗೂ ನಾನು ಕೌನ್ಸಿಲರು, MLA, MP ಎಲ್ಲರಿಗೂ ನಾನು ಮಾಡಿದ್ದೀನಿ. ಆಪನು ಅದಕ್ಕಂತ ನಾನು ನನ್ನ ಮಗಳಿಗೆ ಕೇಳ್ತಾ ಇದ್ದೀನಿ, ಒಂದು ಅವಕಾಶ ನಮ್ಮ ಸಾಹೇಬ್ರು ಕೊಟ್ಟರೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ.